ಹೆಂಡತಿಗೆ ಏನಾದರೂ ಡೌಟ್ ಬಂದಿತ್ತಾ? ಅಲ್ಲ ಮೀನಾ ಅವ್ರು ಯಾಕೆ ಆ ಥರ ನನ್ನ ನೋಡ್ತಾ ಇದ್ರು? ನನ್ನ ಮುಖ ನೋಡು ತರುಣ್ ಅಂದ ತಕ್ಷಣ ಮೀನಾ ಅವರು ಸಡನ್ ಆಗಿ ನನ್ನನ್ನು ನೋಡಿದ್ರು. ಏನು ಅನ್ಕೊಂಡ್ರೆ ಏನು? ತರುಣ್ನ ಕೇಳಬೇಕು. ಇವ್ನು ನೋಡಿದ್ರೆ ಇನ್ನೂ ಬರ್ತಾನೆ ಇಲ್ಲ. ಹೆಂಡತಿನ ಬಿಟ್ಟು ಬರೋದಕ್ಕೆ ಮನಸ್ಸಾಗ್ತಾ ಇಲ್ವಾ ಏನು? ನಾನು ನೋಡಿದ್ರೆ ಇವನಿಗೋಸ್ಕರ ಇಲ್ಲಿ ಕಾಯ್ತಾ ಕುಂತಿದ್ದೀನಿ. ಇವ್ನು ನೋಡಿದ್ರೆ ಹೆಂಡತಿ ಶಾಲೆಗೆ ಇಟ್ಕೊಂಡು ಅಡ್ಡಾಡ್ತಾ ಇದ್ದಾನೇನೋ ಅಲ್ಲಿ. ಅವಳು ನೋಡಿದ್ರೆ ಬರ್ತಿರ್ಬೋದು. ಏನು ಆಸೆಗಳೆಲ್ಲ ಹುಟ್ಟುತ್ತೇನೋ ಅವನಿಗೆ. ಇಲ್ಲಿ ನಾನು ಒಬ್ಬಳನ್ನ ರೂಮಲ್ಲಿ ಬಿಟ್ಟು ಅವಳ ಜೊತೆ ಟಿಕೆಟ್ ಹಾಡ್ತಾ ಇದ್ದಾನೇನು? ಹೋಗಿ ನೋಡ್ಲಾ ನಾನೇ? ಬೇಡ ಬಿಡು, ಮೊದಲೇ ಅವಳು ನನ್ನ ಒಂಥರ ನೋಡ್ತಾ ಇದ್ಲು. ಇನ್ನು ಮತ್ತೆ ಅನುಮಾನ ಅದು ಬಂದಿದ್ರೆ ಏನು ಮಾಡೋದು? ಬರಲಿ, ಅವನ್ನ ಸರಿಯಾಗಿ ಕೇಳ್ತೀನಿ. ಯಾಕೆ ಜಾನು ಡಾರ್ಲಿಂಗ್ ಒಂಥರ ಇದೆಯಾ? ಏನಾಯ್ತು? ಏನು ಹೆಂಡತಿನ ಬಿಟ್ಟು ಬರೋಕ್ಕೆ ಮನಸ್ಸಾಗ್ಲಿಲ್ವಾ ನನ್ನ ಹತ್ರ? ಅಳಬೇಕಾಗಿತ್ತೇನು ನಿನಗೆ? ಏನು ಹೇಳ್ತೀಯ ಹೇಳು. ನಾನು ಹೆಂಡ್ತಿದ್ದು ಪಾಪ ಹೊಡೆಸ್ಕೊಂಡ್ಲು ನನ್ನ ಹತ್ರ. ಸಿಟ್ಟು ಬಂದು ಅವಳು ನನ್ನ ಹೊಡೆದು ಅವಳನ್ನ ದಬ್ಬಿ ನಾನು ಹೊರಗಡೆ ಹೋಗಿದ್ದೆ. ಇವಾಗ ಜಸ್ಟ್ ಬಂದೆ ನೋಡು. ಬಂದ ತಕ್ಷಣ ಮನೆಗೆ ಹೋಗಿದ್ದೆ. ತಪ್ಪಾಯ್ತು ನನ್ನಂತ ಹೇಳಿ ಕಾಲು ಬಿದ್ದು ಕ್ಷಮೆ ಕೇಳಿದ್ಲು ಪಾಪ. ಹೋಗ್ಲಿ ಬಿಡು ಅಂತ ರಮಿಸಿ, ಇನ್ಮೇಲೆ ಫ್ರೆಂಡ್ ಆಗಿರ್ತೀನಿ, ಇನ್ಮೇಲೆ ಯಾವತ್ತೂ ನಿಮ್ಮ ನನ್ನ ಮೇಲೆ ಅನುಮಾನ ಪಡಲ್ಲ ಅಂತ ಹೇಳಿದ್ಲು. ಏನಾಯ್ತು? ಅವ್ರಿಗೇನಾದ್ರೂ ಗೊತ್ತಾಯ್ತಾ ನನ್ನ ವಿಷಯ? ಹೌದು ಗೀತಾ, ಅವಳಿಗೆ ನಮ್ಮಿಬ್ಬರ ಮೇಲೆ ಡೌಟ್ ಬಂದಿತ್ತು. ಅವಳು ಅದನ್ನೇ ಕೇಳಿದ್ಲು ನನ್ನ. ನೀನು ಗೀತಾ ಏನು ಮಾಡ್ತಾ ಇದ್ರಿ ಅಲ್ಲಿ ಅಂತ ಹೇಳಿ ಕೇಳಿದ್ಲು. ಅದಕ್ಕೆ ನಾನು ನಾವೇನು ಮಾಡ್ತಾ ಇದ್ವಿ ಅಂತ ಹೇಳಿದೆ. ಹೌದಾ? ಮತ್ತೆ ನಾನು ಅವಳಿಗೆ ಹೇಗೆ ಮುಖ ತೋರಿಸ್ಲಿ ತರುಣ್? ಅವಳು ನನಗೆ ಏನು ಅನ್ಕೊಂಡ್ಬಿಟ್ಲೋ ಏನೋ? ಹೀಗಾಗಿ ವಾರ್ನಿಂಗ್ ಕೊಟ್ಟು ಕಪಾಳ್ಗೊಂದು ಪಟ್ಟಾರ್ ಅಂತ ಹೊಡೆದೆ. ಹೋಗಿ ಅಲ್ಲಿಗೆ ಬಿದ್ಲು. ತಳ್ಳಿ ಜೋರು ತಳ್ಳಿದ್ರೆ ಹೋಗಿ ಪಾಪ ಮಂಚದ ಮೇಲೆ ಬಿದ್ಲು. ಎಲ್ಲಿ ಬಡಿತೀನೋ ನಾನು ಸರಿಯಾಗಿ ನೋಡಲಿಲ್ಲ. ಸಿಟ್ಟಲ್ಲಿ ಹಾಗೆ ಹೋಗ್ಬಿಟ್ಟೆ. ಅದಕ್ಕೆ ಬಂದ ಮೇಲೆ ನೋಡಿದ್ವಿ ಮಂಚದ ಹತ್ರ ಕುಂತು ಬಿಟ್ಟಿದ್ದಾಳೆ. ಕಣ್ಣು ಮುಚ್ಕೊಂಡು ಬಿದ್ದಿದ್ದಾಳೆ. ನಾನು ತಪ್ಪು ಹೋಗಿದ್ದಕ್ಕೆ ಇವಳಿಗೆ ಏನಾದರೂ ಪೆಟ್ಟಾಗಿ ಏನಾದರೂ ಆಯ್ತೇನೋ ಅಂತ ನಾನು ಎಬ್ಸ್ತೀನಿ, ಇಳ್ತಾನೇ ಇಲ್ಲ. ಇದೆಲ್ಲ ಆಯ್ತಾ? ನನಗೊಂದು ಮಾತು ಹೇಳೇ ಇಲ್ಲ ನೀನು. ಹೇಳಿದ್ರೆ ನಾನು ಬರ್ತಿದ್ನಲ್ವಾ? ಬಂದು ಏನು ಮಾಡ್ತಾ ಇದ್ದೆ? ಮತ್ತೆ ಅಲ್ಲಿ ಅವಳು ನಿನ್ನನ್ನು ನಾವಿಲ್ಲಿ ಜಗಳ ಮಾಡಕತ್ರೆ ಇವಳು ಮತ್ತೆ ಬಂದಾಳಲ್ಲ ಅಂತೇಳಿ ಅವಳಿಗೆ ಇನ್ನೊಂದು ಸ್ವಲ್ಪ ಅನುಮಾನ ಬರೋದಕ್ಕೆ ನಾನು ಅವಳಿಗೆ ಸರಿಯಾಗಿ ಹೇಳ್ದೆ. ಅವಳು ನನ್ನ ಫ್ರೆಂಡು, ನೀನು ಯಾವತ್ತೂ ಆ ರೀತಿ ಅನ್ಕೊಳಕ್ಕೆ ಹೋಗಬೇಡ. ಇದನ್ನು ಮಾತ್ರ ನೆನ್ಪಿಟ್ಕೋ. ಅವಳನ್ನ ನಾನು ಫ್ರೆಂಡ್ ಥರ ನೋಡ್ತೀನಿ. ನನ್ನ ಫ್ರೆಂಡ್ ತಂಗಿ ಅವಳನ್ನ ನಾನು ತಂಗಿ ಥರ ನೋಡ್ತೀನಿ ಅಂತ ಏನೋ ಬಾಯಿ ಮಾತಲ್ಲಿ ಹೇಳಿಬಿಟ್ಬಿಟ್ಟೆ. ನೀನು ಅನ್ಕೊಳಕ್ಕೆ ಹೋಗಬೇಡ, ಓಕೆ? ನಾನು ಅದೇ ಅನ್ಕೊಂಡೆ, ಅವಳಿಗೆ ಅನುಮಾನ ಬಂದಿತ್ತೇನೋ, ಅದಕ್ಕೆ ಅವಳು ನನ್ನ ಮಕ್ಕ ಈ ರೀತಿ ನೋಡ್ತಾ ಇದ್ಲು ಅಂತ ಹೇಳಿ ನನಗೊಂದು ತಕ್ಷಣ ಫುಲ್ ಗಾಬರಿ ಆಗ್ಬಿಟ್ಟಿತ್ತು. ಅದನ್ನೇ ಯೋಚನೆ ಮಾಡ್ತಾ ಕುಂತಿದ್ದೆ, ಯಾಕೋ ತರುಣ್ ಇನ್ನೂ ಬರ್ತಾ ಇಲ್ಲ. ಅವಳನ್ನ ಏನು ಅಂದ್ಲು, ಅವಳು ಏನಾದರೂ ಕೇಳಿದ್ಲಾ ಅಂತ ಕೇಳಬೇಕು ಅಂತ ಹಿಂಗೆ ಕಾಯ್ತಾ ಇದ್ದೆ ನಾನು, ಗೊತ್ತಾ? ಹೌದಾ? ನಿನ್ಗೆ ಅವಾಗಲೇ ಗೊತ್ತಾಗಿತ್ತಾ? ಅವಾಗಲೇ ಗೊತ್ತಾಗಿತ್ತು. ಅವಳಿನ ರೂಮ್ಗೆ ಬನ್ನಿ, ಒಂದು ನಿಮ್ಮ ಹತ್ರ ಮಾತಾಡಬೇಕು ಒಂದು ನಿಮಿಷ ಅಂತ ಅಂದ್ಲಲ್ಲ, ನನಗೆ ಅವಾಗಲೇ ಗೊತ್ತಾಗ್ಬಿಡ್ತು ಇವಳು ಏನು ಕೇಳೋದಕ್ಕೆ ಹೋಗ್ತಾ ಇದ್ದಾಳೆ, ಇವಳು ಏನಾದರೂ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾಳ ಅಂತ ಅನ್ಕೊಂಡೆ. ಅದು ಹಾಗೆ ಆಗಿದೆ ನೋಡು. ಛೇ, ಏನು ಮಾಡೋದು ಇವಾಗ? ಡೋಂಟ್ ವರಿ ಡಾರ್ಲಿಂಗ್. ನೀನು ಯಾವತ್ತೂ ಹೆದರೋ ರೀತಿ ನಾನು ಮಾಡ್ತೀನ? ನೀನು ಯಾವತ್ತಿದ್ರೂ ನನ್ನ ಹುಡುಗಿ ಅಂತ ನಿನಗೆ ಗೊತ್ತಿಲ್ವಾ? ನೀನು ಯಾವತ್ತೂ ಅಂಜೋದಕ್ಕೆ ಹೋಗಲೇಬಾರ್ದು. ನೀನು ನನ್ನ ಹುಡುಗಿ ಅಂದಮೇಲೆ ನೀನು ಧೈರ್ಯಶಾಲಿಯಾಗಿರೋದಕ್ಕೆ, ನೀನು ಈ ರೀತಿ ಇರೋದಕ್ಕೆ ನಾನು ನಿನ್ನನ್ನು ಇಷ್ಟಪಟ್ಟಿರೋದು. ಅಂಥದ್ರಲ್ಲಿ ಅವಳಿಗೆ ನೀನು ಹೆದರೋದು? ನೀನೆಲ್ಲ ಅದಕ್ಕೆಲ್ಲ ಹೆದರ್ಕೋ ಹೋಗಬೇಡ, ತಲೆ ಕೆಡಿಸ್ಕೊಳ್ಳೋಕ್ಕೂ ಹೋಗಬೇಡ, ಓಕೆ? ನೀನು ಹೇಳ್ತೀಯ ತರುಣ್, ಆದರೆ ಅವಳು ನನ್ನ ನೋಡೋ ರೀತಿ ಬೇರೆನೇ ಆದರೆ? ಅವಳಿಗೆ ಸರಿಯಾಗಿ ಹೇಳಿದ್ದೀನಿ, ಸರಿಯಾಗಿ ಒಂದು ಕೊಟ್ಟಿದ್ದೀನಿ ಕಪಾಳಿಗೆ ಬಾರಿಸಿದ್ದಕ್ಕೆ. ಇನ್ನೊಂದು ಸರಿ ಅವಳು ನಮ್ಮ ತಂಟೆಗೆ ಬರಲ್ಲ, ನೆನ್ಪಿಟ್ಕೋ. ಹೌದಾ? ಹಾಗಾದರೆ ಆಯಿತು ಬಿಡು. ನನಗೆಲ್ಲಿ ಒಂದು ಸಡನ್ ಆಗಿ ಶಾಕ್ ಆಗಿಬಿಟ್ಟಿತ್ತು. ಅಯ್ಯೋ, ಅವಳಿಗೆ ಗೊತ್ತಾಯ್ತಲ್ಲ, ಏನು ಮಾಡೋದು ಅಂತ ಅಂದ್ಕೊಂಡ್ಬಿಟ್ಟೆ. ಅಲ್ಲ ಪಾಪ, ಅವಳ ಕೆನ್ನೆಗೆ ಯಾಕೆ ಹೊಡೆದೆ ನೀನು? ಆ ರೀತಿ ನನ್ನ ಕ್ವಶನ್ ಮಾಡ್ತಾ ಇದ್ದಾಳೆ. ಅಲ್ಲ, ಗಂಡನ್ನೇ ಆ ರೀತಿ ಎಲ್ಲ ಕ್ವಶನ್ ಮಾಡ್ತಾ ಇದ್ದಾಳೆ ಅಂದಮೇಲೆ ನಾಳೆ ಬಂದು ನಿನ್ನನ್ನು ಕ್ವಶನ್ ಮಾಡಿದ್ರೆ ಏನು ಮಾಡೋದು? ಹಾಗಾಗಿ ನಾನು ಅವಳ ಕೆನ್ನೆಗೆ ಒಂದು ಬಾರಿಸಿದೆ. ಬಾರಿಸಿದ ಕ್ಷಣ ಅಳಾಕತ್ಲು. ಹತ್ತು ಮತ್ತೆ ಏನ ಕೇಳಾಕತ್ಲು. ಕೇಳಿದ ತಕ್ಷಣ ನಂಗೆ ಸಿಟ್ಟು ಬಂದ್ಬಿಡ್ತು. ತಬ್ಬಿ ಮಂಚದ ಮೇಲೆ ಈ ರೀತಿ ಇಟ್ಕೊಂಡು ಹಿಂಗೆ ತಬ್ಬಿ ಹೋಗ್ಬಿಟ್ಟೆ ನೋಡು. ಹೌದು ಬಿಡು, ನೀನು ಹೊಡೆದಿದ್ದು ಒಳ್ಳೇದೇ ಆಯಿತು. ಇಲ್ಲ ಅಂದಿದ್ರೆ ಅವಳು ನನಗೂ ಬಂದು ಕೇಳೋಳೇನೆ. ಈ ಯಾವಾಗಲೂ ಹೆಂಡತಿನ ಸ್ಟಿಕ್ಕಲ್ಲಿ ಇಟ್ಕೋಬೇಕು ತರುಣ್. ನೀನು ಈ ರೀತಿ ಅವಳನ್ನ ಲೂಸ್ ಬಿಟ್ಟರೆ ಮುಗಿದೋಯ್ತು, ನಿನ್ನ ತಲೆ ಮೇಲೆ ಹತ್ಕೊಂತು ಬಿಡ್ತಾಳೆ ನೋಡು. ನಾನು ಹೇಗೆ ಇಟ್ಕೋಬೇಕು ಅಂತ ನೀನು ಹೇಳ್ತೀಯ ಗೀತಾ? ನಾನು ಅವಳನ್ನ ಹೇಗೆ ಇಟ್ಕೋಬೇಕು ಹಾಗೆ ಇಟ್ಟಿದ್ದೀನಿ. ಅದನ್ನ ಬಿಟ್ಟು ಅವಳನ್ನ ನಾನು ಮೂಸ್ ಕೂಡ ನೋಡೋದಿಲ್ಲ. ಇದು ಮಾತ್ರ 100% ನಿಜ. ಅವಳನ್ನ ಕಂಡ್ರೆ ನನಗೆ ಆಗಲ್ಲ, ಯಾಕೆ ಏನೋ ಗೊತ್ತಿಲ್ಲ. ಒಂದು ಪಾಪ ಅನ್ನೋ ಒಂದು ಕನ್ಸನ್ ಕೂಡ ನನಗೆ ಅವಳ ಮೇಲೆ ಬರಲ್ಲ, ಗೊತ್ತಾ? ನಾನು ಬೈದಲ್ಲಿ ಓಡೋದೆ. ಅಯ್ಯೋ ಏನಾಯ್ತು ಇವಳಿಗೆ? ಮತ್ತೆ ನನ್ನ ಅಮ್ಮ ಏನಾದರೂ ಇವಳಿಗೆ ಏನಾದರೂ ಆದರೆ ನಾನು ಕೊಂದೇ ಬಿಡ್ತಾರೆ ಅನ್ನೋ ಕಾರಣಕ್ಕೆ ಹೋಗಿ ಅವಳಿಗೆ ನೀರು ಕೊಚ್ಚಿ ಎಬ್ಸಿದೆ. ಅವಾಗ ಎದ್ಲು. ಇಲ್ಲ ರೀ, ತಪ್ಪಾಯಿತು ಅಂತ ಹೇಳಿ ಕಾಲು ಬಿದ್ಲು. ಕಾಲು ಬಿದ್ದ ಕಾಸು ಎಲ್ಲ ಕೇಳಿದ್ಲು. ಆಯ್ತು ಬಿಡು ಅಂತ ಹೇಳಿದೆ, ಸುಮ್ಮನೆ ಆದ್ಲು. ಏನು ಮಾಡ್ತಾ ಇದ್ದಾಳೆ ಇವಾಗ? ನಾನು ಹೊರಗಡೆ ಕೆಲಸ ಇದೆ ಅಂತ ಬಂದೆ. ಏನು ಮಾಡ್ತಾ ಇದ್ದಾಳೆ ಏನು? ನಾನು ಸರಿ ಹೋಗಿ ಮಾತಾಡ್ಸ್ಕೊಂಡು ಬರಲಾ? ಡಾರ್ಲಿಂಗ್, ನಿನ್ನ ಜೊತೆ ನಾನು ಇರಬೇಕು ಅಂತ ಇಲ್ಲಿ ಬಂದರೆ ನೀನು ನೋಡಿದ್ರೆ ಅವಳ ಹತ್ರ ಹೋಗ್ಬೇಕು ಅಂತಿದೀಯಾ? ಇವಾಗ ನಾನು ನಿನ್ನ ಜೊತೆ ಇರಬೇಕು, ನಿನ್ನ ಜೊತೆ ಮಾತಾಡಬೇಕು, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಅಂಥದ್ರಲ್ಲಿ ನೀನು ನೋಡಿದ್ರೆ ಆ ಹಳ್ಳಿ ಗುಕ್ಕು ಹತ್ರ ಹೋಗಿ ಏನು ಮಾತಾಡ್ತೀಯೋ ಏನು? ಹೌದಾ? ನನ್ನ ನೋಡಕ್ಕೆ ಬಂದ, ನನ್ನ ಜೊತೆ ಇರೋದಕ್ಕೆ ಬಂದ, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬಂದ. ವಾವ್! ನನಗೂ ಖುಷಿ ಆಯಿತು ತರುಣ್, ನಿನ್ನ ಮಾತನ್ನ ಕೇಳಿ ಫುಲ್ ಖುಷಿ ಆಯಿತು. ಐ ಲವ್ ಯು ತರುಣ್, ಐ ಲವ್ ಯು ಸೋ ಮಚ್. ಐ ಲವ್ ಯು ಜಾನು ಡಾರ್ಲಿಂಗ್. ನಿನ್ನ ಜೊತೆ ಇರಬೇಕು, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ನಿನ್ನ ರೂಮಲ್ಲಿ ನಿನ್ನ ಜೊತೆ ಇರಬೇಕು ಅನ್ನೋ ಆಸೆ ನನಗೆ. ಆದರೆ ಏನು ಮಾಡೋದು, ಅವಳು ಇರೋದ್ರಿಂದ ಅದೆಲ್ಲ ಮಿಸ್ ಆಗೋಯ್ತು.
ನೆಕ್ಸ್ಟ್ ಟೈಮ್ ಪಕ್ಕ ನಾನು ನೀನು ಇಬ್ಬರೇ ಬರೋಣ, ಫುಲ್ ಎಂಜಾಯ್ ಮಾಡೋಣ. ಓಕೆ? ಸರಿ ಆಯ್ತು ಡಾರ್ಲಿಂಗ್, ಐ ಲವ್ ಯು ಸೋ ಮಚ್ ಡಾರ್ಲಿಂಗ್. ಈ ರೀತಿ ಹಕ್ ಮಾಡ್ಕೊಂಡೇ ಇರಬೇಕು ಅಂತ ಅನ್ಸುತ್ತೆ ನಾನು. ಓ ಹೌದಾ, ಹಾಗಾದರೆ ಹೀಗೆ ಇರು. ನನಗೂ ತುಂಬ ಇಷ್ಟ ಆಗುತ್ತೆ ನೀನು ಈ ರೀತಿ ಇರೋದ್ರಿಂದ. ನನಗೂ ತುಂಬಾ ಇಷ್ಟ ಗೊತ್ತಾ, ನೀನು ಈ ರೀತಿ ನನ್ನನ್ನು ಯಾವಾಗಲೂ ಹಕ್ ಮಾಡ್ಕೊಂಡೇ ಇರಬೇಕು ಅಂತ ಅನ್ಸುತ್ತೆ ನನಗೂ ಕೂಡ. ಅಲ್ಲ ಆದರೆ ಏನು ಹೇಳೋದಿಲ್ಲ ಅಲ್ವಾ? ಏನು ಬೇರೆ ಸ್ಮೆಲ್ ಬರ್ತಾ ಇದೆ ಶರ್ಟ್. ಯಾವ ರೀತಿ, ಯಾವ ಸ್ಮೆಲ್ ಬರ್ತಾ ಇದೆ? ಏನು ನನ್ನ ಹೆಂಡತಿ ಥರ ನೀನು ಅನುಮಾನ ಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ಯಾ? ಹೇ ಇಲ್ಲ ಲೇ, ಅದು ಯಾಕೋ ಒಂಥರ ಸ್ಮೆಲ್ ಬರ್ತಾ ಇತ್ತಲ್ಲ, ಏನು ಪರ್ಫ್ಯೂಮ್ ಹಾಕೊಂಡ ಅಂತ ಕೇಳಿದೆ ಅಷ್ಟೇ. ಈಗ ಹೀಗೆ ಕೇಳು, ಪರ್ಫ್ಯೂಮ್ ಹಾಕೊಂಡ ಅಂತ ಹೇಳಿ. ಅದು ಬಿಟ್ಟು ಏನು ಸ್ಮೆಲ್ ಬರ್ತಾ ಐತಿ ಅಂತ ಅಂದರೆ ನಾನು ಏನಂತ ಅನ್ಕೋಬೇಕು? ಏನು ಬೇರೆ ಹುಡುಗಿ ಹತ್ರ ಹೋಗಿ ಅವಳನ್ನ ಹಗ್ ಮಾಡಿ ಇಲ್ಲಿ ಬಂದಿದ್ದೀನಿ ಅಂತ ನೀನು ಅನ್ಕೋತಾ ಇದೀಯ ಅಂತ ಅನ್ಕೋಬೇಕಾ? ಆ ರೀತಿ ಏನಾದರೂ ಮಾಡಿ ನೋಡು. ಮೀನನ್ ಥರ ನಾನಲ್ಲ, ಅದನ್ನ ನೆನಪಿಟ್ಕೋ. ಮೀನಾ ಏನೋ ಹಳ್ಳಿ ಗುಗ್ಗು ಅಂತ ಅವಳು ಸುಮ್ಮನೆ ಇದ್ದಾಳೆ, ಆದರೆ ನಾನು ಆ ರೀತಿ ಅಲ್ವೇ ಅಲ್ಲ. ಆ ರೀತಿ ನೀನು ಏನಾದರೂ ಮಾಡಿದ್ಯಾ ಅಂತ ಗೊತ್ತಾದರೆ ನಿನ್ನನ್ನು ನಾನು ಉಳಿಸೋದೇ ಇಲ್ಲ, ನೆನಪಿಟ್ಕೋ ನೀನು. ಹೇಗೆ ಅಂತ ನನಗೆ ಗೊತ್ತಲ್ವಾ, ಮತ್ತು ನಾನು ಯಾಕೆ ಆ ರೀತಿ ಇರಲಿ? ಸರಿ ಆಯಿತು, ನಾನು ಹೋಗ್ತೀನಿ. ಅವಳು ಏನು ಮಾಡ್ತಾ ಇದ್ದಾಳೆ ನೋಡ್ತೀನಿ. ಅವಳು ಬೆಳಗ್ಗೆಯಿಂದ ಟಿಫಿನ್ ಮಾಡಿಲ್ಲ, ಊಟನೂ ಮಾಡಿಲ್ಲ. ಮತ್ತು ಅವಳಿಗೆ ಏನಾದರೂ ಆದರೆ ಅಮ್ಮ ಮತ್ತೆ ನನ್ನೇ ಬೈತಾಳೆ. ಸರಿ ಆಯಿತು ಹೋಗು. ಇಷ್ಟು ಬೇಗ ಹೋಗ್ತೀಯಾ? ವೇಟ್ ಮಾಡು ಇನ್ನೊಂದು ಸ್ವಲ್ಪ, ಇದೇ ರೀತಿ ಇರೋಣ ಅಂತ ಆಸೆ ಆಗ್ತಾ ಇದೆ. ಅಲ್ಲ, ಫೋನ್ ಬೇರೆ ಅಲ್ಲೇ ರೂಮಲ್ಲೇ ಬಿಟ್ಟು ಬಂದಿದ್ದೀನಿ. ಅವಳು ಬೇರೆ ಫೋನ್ ತೊಗೊಂಡು ಬಂದಿಲ್ಲ ಅಂತ ಅಂದು. ಕೇಳ್ತೀನಿ ಅವಳನ್ನ ಹೋಗಿ, ಯಾರದಾದ್ರೂ ಫೋನ್ ಬಂದಿತ್ತು ಅಂತ ಹೇಳಿ. ಅಮ್ಮದು ಫೋನ್ ಮಾಡಿದರೆ ಏನು ಮಾಡೋದು ಮತ್ತೆ? ಸರಿ ಆಯಿತು ಹೋಗು. ಬಾಯ್ ಜಾನು, ಬಾಯ್. ಬಾಯ್ ಡಾರ್ಲಿಂಗ್. ನಾನು ಅಂದ್ಕೊಂಡಾಗೆ ಆಯಿತು, ಅವಳು ಅನುಮಾನ ಪಡ್ತಿರೋದಂತೂ ನಿಜ ಅಂತ ಆಯಿತು. ಇವನು ಹೇಗೋ ಅವಳನ್ನ ಹೊಡೆದು ಬಡ್ದು ಅನುಮಾನ ಪಡೆದಿರೋ ರೀತಿ ಮಾಡಿದ್ದಾನೆ. ಆದರೂ ಅವಳ ಜೊತೆ ಹೇಗೆ ಹೋಗಿ ಮಾತಾಡಬೇಕು ಅಂತಲೇ ನನಗೆ ಆಗ್ತಾ ಇಲ್ಲ. ಅವಳಿಗೆ ಮುಖ ತೋರಿಸಿ ಹೇಗೆ ಮಾತಾಡಿ ನಾನು ಅಂತ ಅನಿಸ್ತಾ ಇಲ್ಲ. ನಾನೇಗೆ ಅವಳಿಗೆ ಹೆದರ್ಬೇಕು? ಅವಳು ನಾನು ಪ್ರೀತಿ ಮಾಡೋ ಹುಡುಗನ್ನ ಅವಳು ಮದುವೆ ಆಗಿರೋದು ಅಂಥದ್ರಲ್ಲಿ ನಾನು ಯಾಕೆ ಅವಳಿಗೆ ಹೆದರ್ಬೇಕು? ಅವಳು ಏನಾದರೂ ನನ್ನ ಕೇಳಿ ಸರಿಯಾಗಿ ಹೇಳ್ತೀನಿ ಅವಳಿಗೆ. ಹಲೋ. ಹಾಂ ಅತ್ತೆ, ಹೇಳಿ ಅತ್ತೆ. ಏನಿಲ್ಲ ಅತ್ತೆ, ಕೂತಿದ್ದೆ. ಅವರ ಅತ್ತೆ ಮೀಟಿಂಗ್ ಹೋಗಿದ್ದಾರೆ ಅತ್ತೆ. ಹಾಂ ಅತ್ತೆ, ಅವ್ರು ಬಂದ ತಕ್ಷಣ ಹೇಳ್ತೀನಿ ಅತ್ತೆ. ಹಾಂ, ಬಂದ ತಕ್ಷಣ ಅವ್ರನ್ನ ಕೇಳ್ಕೊಂಬಿಟ್ಟು ನಿಮಗೆ ನಾನು ವಾಪಸ್ ಫೋನ್ ಮಾಡಿ ಹೇಳ್ತೀನಿ. ಮಾವ ಅದ. ಹಾಂ, ಮಾವ ಅದಾರ. ಹಾಂ ರೀ ಅತ್ತೆ, ಮಾವ ಅದು ಹೇಗಿದ್ದಾರೆ ಅತ್ತೆ? ಹಾಂ ಆಯಿತು ಅತ್ತೆ, ಅವ್ರ ಫೋನು ಇಲ್ಲೇ ಮರೆತು ಬಿಟ್ಟು ಹೋಗಿದ್ರು ಅತ್ತೆ. ಇಲ್ಲ ಅತ್ತಿರಿ, ಏನಾಗಿಲ್ಲ ರೀ ನನ್ನ ಧ್ವನಿಗೆ. ಇಲ್ಲ ರೀ ಅತ್ತಿ, ನಾನು ಯಾಕೆ ಅಳ್ಳಿ? ನನ್ನನ್ನು ಇಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅವರು. ಏನಿಲ್ಲ ಅತ್ತಿರಿ, ಅದು ನೀರು ಸ್ವಲ್ಪ ಚೇಂಜ್ ಆಗಿ ನೆಗಡಿ ಆಗಿತ್ತು ಅಷ್ಟೇ ರೀ. ಹಾಂ ರೀ ಅತ್ತಿ. ಹಾಂ ರೀ ಅತ್ತಿ. ಹಾಂ, ಅವ್ರು ಬರೋಣ ಹೇಳ್ತೀನಿ ರತಿ. ನಾಳೆ ಎಷ್ಟೊತ್ತಿದ್ರು ಅತ್ತೆ ಅವರು ಬಾ ಅಂತ ಹೇಳಿದ್ದಾರೆ ಅಂತ ಹೇಳ್ತೀನಿ ರತಿ. ಹಾಂ ರೀ ಅತ್ತಿ. ಹೌದು ರೀ ಅತ್ತಿ, ಮಾಮಾರ್ಗಿರಿ. ಸರಿ ಆಯ್ತು ರೀ ಅತ್ತಿ, ಅವ್ರು ಬಂದ ತಕ್ಷಣ ಹೇಳ್ತೀನಿ ರೀ ಅತ್ತಿ. ಊಟ ಅದು ಆಯ್ತು ರೀ ಅತ್ತಿ. ಚಹಾ ಕುಡಿದ್ರಿ? ಹಾಂ ಸರಿ ಆಯ್ತು ರೀ ಅತ್ತಿ. ಸರಿ ರೀ. ಹಾಂ ರೀ. ಹಾಂ ಆಯ್ತು ರೀ ಅತ್ತಿ. ಆಯ್ತು ಇಡ್ರಿ ಅತ್ತಿ. ಅತ್ತೆಯವ್ರು ಬೇರೆ ಬಾ ಅಂತ ಹೇಳಿ ಫೋನ್ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿಗೆ ನಾವು ಹೋಗೋದು ಇವಾಗ ಇವ್ರಿಗೆ ನಾನು ಹೇಗೆ ಹೇಳಿ? ಇವ್ರು ನೋಡಿದ್ರೆ ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ. ಮೊಬೈಲ್ ಬೇರೆ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಾರು. ಹೆಂಗೆ ಹೇಳ್ಬೇಕು ನಾನು ಇವರಿಗೆ? ನಾನು ಇವ್ರನ್ನ ಹೇಗೆ ನೋಡ್ಕೋಬೇಕು? ಇವ್ರ ಜೊತೆ ನಾನು ಹೇಗೆ ಜೀವನ ಮಾಡಬೇಕು? ಇವ್ರನ್ನ ನಾನು ಯಾವ ರೀತಿ ನಾನೇ ಅನ್ನೋ ರೀತಿ ಮಾಡ್ಕೋಬೇಕು ಅಂತ ನನಗೆ ಗೊತ್ತಾಗ್ತಾನೇ ಇಲ್ಲ ನೋಡಿ. ಅದರಲ್ಲಿ ಅತ್ತೆ ಬೇರೆ ಇವಾಗ ಬಾ ಅಂತ ಫೋನ್ ಮಾಡ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಎಲ್ಲಿದ್ದಾರೋ ಅಂತ ನನಗೆ ಗೊತ್ತೇ ಇಲ್ಲ. ಅವ್ರನ್ನ ಹುಡುಕಂತ ಹೋದ್ರು ಒಂದಂತಾರೆ, ಅಲ್ಲೇ ನಿಂತಿದ್ದೆ ಅಂದರು ಒಂದಂತಾರೆ. ಸಾಕಾಗಿದೆ ನನಗೆ. ಅಮ್ಮ, ಇಲ್ಲಿ ಬೆನ್ನಿಗೆ ಬಡ್ದು ಇಷ್ಟೊಂದು ನೋವಾಗ್ಬಿಟ್ಟಿದೆ. ಎಂಥ ಪರಿ ತಳಿಬಿಟ್ರು, ಬೆನ್ನೆಲ್ಲ ಫುಲ್ ನೋವಾಗ್ಬಿಟ್ಟಿದೆ. ಯಾರಿಗೆ ಹೇಳಬೇಕು ಇದನ್ನು? ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಂದರೆ ಇವ್ರಿಗೆ ಹೇಳೋಕ್ಕೂ ಆಗಲ್ಲ. ಸುಮ್ಮನೆ ನಾಟಕ ಮಾಡ್ತಾ ಇದೆಯಾ ಅಂತಾರೆ. ಟ್ಯಾಬ್ಲೆಟು ತೊಗೋಬೇಕಂತನೂ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ನಾನೇ ಹೋಗಿ ತರಬೇಕಂದ್ರೂ ಕೂಡ ಇಲ್ಲಿ ಎಲ್ಲಿದೆ ಹಾಸ್ಪಿಟ್ಲು ಅಂತ ಕೇಳೋಕ್ಕಾಗಲ್ಲ. ವಿಲ್ಲಿ ಅಕ್ಕನ ಕೇಳ್ತೀನಿ ಕೆಳಗಡೆ ಹೋಗಿ, ಅಕ್ಕ ತುಂಬ ನಡ ನುಸ್ತಾ ಇದೆ, ಯಾವುದಾದ್ರೂ ಗುಳಿಗೆ ಇದ್ರೆ ಕೊಡಿ ಅಕ್ಕ ಅಂತ ಕೇಳ್ತೀನಿ ಹೋಗಿ, ಇವರಿಲ್ಲ ಅಂದಾಗ. ಮೀನಾ, ಏನು ಮಾಡ್ತಾ ಇದೀಯಾ? ಅಲ್ಲೇ ಕೂತಿದ್ಯಾ? ಮತ್ತೆ ನಿನ್ಗೆ ಹೇಳ್ತೆ ತಾನೇ ಮೇಲೆ ಕೂತ್ಕೋ ಅಂತ ಹೇಳಿ. ಇಲ್ಲ ರೀ, ಅದು ಹಾಗೆ ಕೂತಿದ್ದೆ. ಅತ್ತೆ ಫೋನ್ ಮಾಡಿದ್ರು, ನಿಮ್ಮ ಫೋನ್ ಎಲ್ಲೇ ಬಿಟ್ಟೋಗಿದ್ರಲ್ಲ, ಅದಕ್ಕೆ ನಾನು ಮಾತಾಡೀನಿ ರೀ ಅವ್ರ ಜೊತೆ. ಅಮ್ಮ ಫೋನ್ ಮಾಡಿದ್ರಾ? ಏನಂದ್ರು? ನಾಳೆ ಎಷ್ಟೊತ್ತಿದ್ರು ಊರಿಗೆ ಬರ್ರಿ ಅಂತ ಹೇಳಿದ್ರು ರೀ. ಬೇಕಿದ್ರೆ ನೀವು ಫೋನ್ ಮಾಡಿ ಕೇಳ್ರಿ ಒಂದ್ಸರಿ. ಯಾಕೆ, ಏನು ಅಂತ ಏನು ಹೇಳಿಲ್ಲ ಅವರು? ಅದು ನಿನ್ನೆ ಮಾಮಾರಿಗೆ ಆರಾಮಿರಲಿಲ್ಲ ಅಂತ, ಅದಕ್ಕೆ ಅವರು ಅಲ್ಲಿ ಮತ್ತೆ ಬಾಜು ಇವ್ರು ಇದ್ರಲ್ಲ ಆಟೋದಾರು, ಅಣ್ಣನ ಕರ್ಕೊಂಡು ಆಟೋದಾಗ ಕರ್ಕೊಂಡು ಹೋಗಿದ್ರಂತ. ಅದಕ್ಕೆ ಮತ್ತೆ ವಾಪಸ್ ಇವತ್ತು ಬೆಳಿಗ್ಗೆ ಬಂದಾರಂತ್ರಿ. ಹಾಗಾಗಿ ನಿಮಗೆ
ಈ ಜಲ್ದಿ ಬಾ ಅಂತ ಹೇಳು ಅಂತ ಅಂದರು. ಅದಕ್ಕೆ ನನಗೆ ಬೇಜಾರಾಗಿ ಇಲ್ಲೇ ಕುಂತೀನಿ ರೀ. ಹೊರಗಡೆ ಬರ್ಬೇಕನ್ನಿ ಮತ್ತು ನೀವು ಎಲ್ಲಿ ಬೈದ್ರೆ ಏನು ಮಾಡೋದು ಅಂತ ಅಂದ್ಕೊಂಡು ಸುಮ್ಮನೆ ಇಲ್ಲೇ ಕುಂತೀನಿ ರೀ. ಹೌದಾ? ಅಪ್ಪಂಗೆ ಹುಷಾರಿಲ್ವಂತ? ಹೌದು ರೀ, ಅತ್ತೆನೇ ಫೋನ್ ಮಾಡಿದ್ರು ಇವಾಗ. ಹೌದು ಓಕೆ, ನಾಳೆ ಎಷ್ಟೊತ್ತಿದ್ರು ಹೋಗ್ಬಿಡೋಣ ಬೆಳಿಗ್ಗೆ ಎಲ್ಲ, ಹಂಗಾದ್ರೆ ರೆಡಿ ಮಾಡಿಟ್ಕೋ, ಓಕೆನಾ? ಆಯಿತು ರೀ. ನಿನಗೇನಾಗ್ತಾ ಇದೆ? ಯಾಕೆ ಹೀಗಿದೆಯಾ? ಮಕ ನೋಡು ಹೇಗಿದೆ? ಈ ರೀತಿ ಸಪ್ಪೆ ಮಕ ಇಟ್ಕೊಂಡು ಯಾಕೆ ಈ ರೀತಿ ಕುಂತಿದೆಯಾ ಇಲ್ಲಿ ಕೆಳಗಡೆ? ಅದು ಅದು ನೀವು ಬರೀ ಇದೇ ನೋಡು, ಅದು ಅದು ಇದು ಅಂತ ಬರೀ ರಾಗ ಇಳಿದೇ ಆಯ್ತು. ಏನು ಅಂತ ಸರಿಯಾಗಿ ಕ್ಲಿಯರ್ ಆಗಿ ನನಗೆ ಅರ್ಥ ಆಗೋ ರೀತಿ ಹೇಳು. ಅದು ನನಗೆ ನೀವು ಅವಾಗಲೇ ತಳಿದಕ್ಕೆ ತುಂಬ ನಡ ನುಸ್ತಾ ಐತ್ರಿ. ನನಗೆ ಎಲ್ಲಿ ಕುಂದ್ರಕ್ಕೂ ಆಗತ್ತಿಲ್ಲ, ನಿಂದ್ರಕ್ಕೂ ಆಗತ್ತಿಲ್ಲ. ಅವಾಗಿಂದ ಇಲ್ಲೇ ಕುಂತೀನಿ, ಸಾಕಾಗೈತಿ ನನಗೆ. ಗುಳಿಗೆ ತೊಗೋಬೇಕಂತ ಗುಳಿಗೆನೂ ತಂದಿಲ್ಲ. ನನಗೆ ಏನು ಮಾಡಬೇಕಂತ ಗೊತ್ತಾಗವಲ್ತ್ರಿ, ಭಾಳ ನುಸಾತೈತಿ ನನಗೆ. ಓ ಹೌದಾ? ಕೆಳಗಡೆ ಡಾಕ್ಟ್ರದು ಯಾರಾದರೂ ಇದ್ದಾರಾ ಅಂತ ಕೇಳ್ಕೊಂಬರ್ತೀನಿ, ಸರಿನಾ? ಆಯಿತು ರೀ, ಕೇಳ್ಕೊಂಡು ಬನ್ನಿ. ಪಾಪ, ನಾನು ಅವಳನ್ನ ತಳಬಾರ್ದಾಗಿತ್ತು. ಇವಾಗ ನೋಡು, ಅವಳಿಗೆ ನಡನು ಅಂತೆ. ಹೆಣ್ಮಕ್ಳದು ನಮಗೇನು ಗೊತ್ತಾಗುತ್ತೆ? ನೋಡಿ, ಈ ರೀತಿ ನಾನು ತಳಿದಕ್ಕೆ ಅವಳ ಮಕ ನೋಡು ಹೆಂಗಾಗಿದೆ, ನೋಡೋದಕ್ಕಾಗ್ತಾ ಇಲ್ಲ. ನಾಳೆ ಹೋಗಿ ಇವಳು ಏನಾದರೂ ಅಮ್ಮನಿಗೆ ಹೇಳ್ಬಿಟ್ರೆ, ಅದಕ್ಕೆ ಚೆನ್ನಾಗಿ ಡಾಕ್ಟ್ರನ್ನ ತೋರಿಸಿ ಇವಳನ್ನ ಊರಿಗೆ ಕರ್ಕೊಂಡು ಹೋಗಬೇಕು. ಜಲ್ದಿ ಅವಳು ಆರಾಮಾದರೆ ಸಾಕು. ಇಲ್ಲ ಅಂದರೆ ಅಲ್ಲಿ ಹೋಗಿ ಏನಾಯಿತು ಅಂತ ಕೇಳಿದ್ರೆ ಇವಳು ಏನು ಮತ್ತು ಮೊದಲೇ ಎಲ್ಲ ಹೇಳುವಂಗಿದ್ದಾಳೆ. ಜಲ್ದಿ ಹೋಗಿ ಡಾಕ್ಟ್ರನ್ನ ಕರ್ಕೊಂಬಂದು 2 ಇಂಜೆಕ್ಷನ್ ಮಾಡಿದ್ರೆ ತಾನೇ ಆರಾಮಾಗ್ತಾಳೆ.